ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನು ಅಂತ ಆಲ್ಮೋಸ್ಟ್ ನಿಮಗೆ ತಮ್ನಿಲ್ ನೋಡೇ ಗೊತ್ತಾಗೋಗಿರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಅಂತ. ಸೊ ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅದೇನೋ ಒಂದು ಸಬ್ಜೆಕ್ಟು ಅಥವಾ ಅದೇನೋ ಬೇರೆ ಟಾಪಿಕ್ಕು ಅಂತ ಏನಾದರೂ ಅಂದ್ಕೊಂಡ್ರೆ ಅವ್ರಿಗೊಂದು ಸಣ್ಣದಾಗಿ ಒಂದು ಬ್ರೀಫ್ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ. ಲೈಕ್ ಕಂಟೆಂಟ್ ಕ್ರಿಯೇಷನ್ ಅಂದರೆ ಸಿಂಪಲ್ಲು, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಕಂಟೆಂಟ್ ಅಂದರೆ ಒಂದು 2 ಮಿನಿಟ್ಸೋ 30 ಸೆಕೆಂಡ್ಸೋ ವೀಡಿಯೋ ಕೊಡೋ ಅಂಥದ್ದು, ಎಂಟರ್ಟೈನ್ಮೆಂಟ್ ಮಾಡೋ ಅಂಥದ್ದು, ಕಾಮಿಡಿ ಅಥವಾ ಮೋಟಿವೇಶನ್ನು ಅಥವಾ ಸ್ಪೀಚ್ ಏನಾರೇ ಆಗಲಿ ಅದೊಂದು ಕಂಟೆಂಟ್ ಕ್ರಿಯೇಷನ್ ಅಂತಲೇ ಅಂತಾರೆ. ಸೊ ಕಂಟೆಂಟ್ ಅಂದ್ರೇನು, ಏನಾದರೂ ಒಂದು ಮಾಡುವುದು. ಸೊ ನಾನಿವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಇದು ಒಂದು ಕಂಟೆಂಟೇ. ನಿಮಗೆಲ್ಲ ಇನ್ಫಾರ್ಮೇಷನ್ನು ಮೋಟಿವೇಶನ್ ಮಾಡ್ತಾ ಇರ್ತೀನಿ, ಅಲರ್ಟ್ ಮಾಡ್ತಾ ಇರ್ತೀನಿ, ಮತ್ತು ಮೂವಿ ಮತ್ತು ಸೀರೀಸ್ ಹೇಳ್ತಾ ಇರ್ತೀನಿ. ಸೊ ಅವಾಗ ಸೆಂಟ್ರಲ್ ಡೈಲಿ ವ್ಲಾಗ್ಸ್ ಥರ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ಬಂದು ಕಂಟೆಂಟ್ ಕ್ರಿಯೇಷನ್ ಅಂಡರಲ್ಲೇ ಬರೋದು. ಸೊ ಕಂಟೆಂಟ್ ಅಂದರೆ ನೀವು ಇವಾಗ ಒಂದೇ ಟಾಪಿಕ್ಕು, ನಾನಿವಾಗ ಕೂತ್ಕೊಂಡು ಮಾತಾಡಬೇಕು ಅಂದರೆ ಮಾತಾಡ್ತಾನೇ ಇರಬೇಕು, ಅಥವಾ ನಾನು ಓಡಾಡಬೇಕು ಅಂದರೆ ಓಡಾಡ್ತಾನೆ ಇರಬೇಕು ಆ ಥರದ್ದಲ್ಲ. ಸೊ ಇವಾಗ ಜಿಮ್ಗೆ ಹೋಗೋರು ಏನು ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಹೇಗೆ ಮಾಡೋದು, ಅಥವಾ ವಿತೌಟ್ ಎನಿ ಪೌಡರ್, ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್, ವಿತೌಟ್ ಎನಿ ಟ್ಯಾಬ್ಲೆಟ್ಸ್, ಮೆಡಿಸನ್ಸ್, ಓನ್ಲಿ ಫ್ರೆಶ್ ಫ್ರೂಟ್ಸು ಜ್ಯೂಸಿಂದ ಹೆಂಗೆ ಮಾಡೋದು, ಅಥವಾ ಫುಲ್ಲು ಸಿಕ್ಸ್ ಪ್ಯಾಕ್ ಮಾಡೋದು ಹೇಗೆ, ಬಾಡಿ ಮಾಡೋದು ಹೇಗೆ, ಫ್ಯಾಟ್ನ ಬರ್ನ್ ಮಾಡೋದು ಹೇಗೆ, ಸೊ ಈ ರೀತಿ, ಅಥವಾ ಸಣ್ಣ ಇರೋರು ದಪ್ಪ ಆಗೋದು ಹೇಗೆ, ಈ ರೀತಿ ಮಾಡೋದಲ್ಲ, ಅದೆಲ್ಲ ಜಿಮ್ ಕಂಟೆಂಟ್ ಆಗುತ್ತೆ. ಸೊ ಅದು ಕಂಟೆಂಟ್ ಅನ್ನೋದು ಒಂದೇ ಗೈಸ್. ಅದನ್ನು ನೀವು ಯಾವ ರೀತಿ ಮಾಡ್ಕೊತೀರೋ ಆ ರೀತಿ. ನೀವು ಡೈಲಿ ಲೈಫ್ ಅಂದರೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಜೊತೆಗೆ ಟಿಪ್ಸು ಕೊಡ್ತಾ ಇರ್ತೀನಿ, ಬಾಡಿ ಬಿಲ್ಡಿಂಗ್ ಹೆಂಗೆ ಮಾಡೋದು, ಜೊತೆಗೆ ಕುಕ್ಕಿಂಗ್ ಟಿಪ್ಸ್ ಕೊಡ್ತಾ ಇರ್ತೀನಿ, ಅದನ್ನು ಕೂಡ ಮಾಡ್ಬೋದು. ಮಿಕ್ಸ್ ಕಂಟೆಂಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ನಾನಿವಾಗ ಫಿಕ್ಸ್ ಆಗಬೇಕು, ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ದೀನಿ, ಬರೀ ಕುಕ್ಕಿಂಗ್ ಚಾನಲ್ಲೇ ಮಾಡಬೇಕು ಅನ್ನೋದು ಕಂಟೆಂಟ್, ಅದು ಕಂಟೆಂಟೇ, ಬಟ್ ಅದು ಥರ ಅಲ್ಲ ಅದು. ಸೊ ಇವಾಗ ಕುಕ್ಕಿಂಗ್ ಚಾನಲ್ ಅಂತ ಓಪನ್ ಮಾಡಿದ್ದೀನಿ, ಬರೀ ಕುಕ್ಕಿಂಗೇ ಮಾಡ್ತೀನಿ ಅಂದರೆ ಅದು ಒಂದು ಕ್ರಿಯೇಟಿವಿಟಿ ಇದು. ಸೊ ಕುಕ್ಕಿಂಗ್ ಕಂಟೆಂಟ್ ಇಟ್ಕೊಂಡೆ ಒಂದು ಚಾನಲ್ ರನ್ ಆಗ್ತಿರುತ್ತೆ ಅಂತ. ಸೊ ನಾನು ನಿಮಗೆಲ್ಲ ಮೋಟಿವೇಶನ್ ಕೊಡ್ತಾ ಇರ್ತೀನಿ, ಮೋಟಿವೇಶನ್ ಜೊತೆಗೆ ಡೈಲಿ ವ್ಲಾಗ್ಸ್ ಥರ ಮಾಡ್ತಾ ಇರ್ತೀನಿ. ಸರ್ಪ್ರೈಸ್ ಏನಾದ್ರು ಗಿಫ್ಟ್ ಕೊಟ್ಟರೆ ಅದನ್ನು ವ್ಲಾಗಿಂಗ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಮಾಡೋದನ್ನ ವ್ಲಾಗ್ಸ್ ಅಂತ ಅಂತಾರೆ, ಬ್ಲಾಗಿಂಗ್ ಅಂತ ಅಂತಾರೆ. ಸೊ ಗಾಡೀಲಿ ಮೋಟೋ ವ್ಲಾಗಿಂಗ್ ಅಂತಾರೆ. ಹೆಲ್ಮೆಟ್ಟಿಗೆ ಕ್ಯಾಮ್ರಾ ಹಾಕೊಂಡು ಲೈಕ್ ಮಾತಾಡ್ಕೊಂಡು ಹೋಗೋದು, ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಅರ್ಥ ಆಗೋಲ್ಲ. ಮೋಟೋ ವ್ಲಾಗಿಂಗ್ ಅಂದರೆ ಅರ್ಥ ಆಗುತ್ತೆ ಅಂದರೆ ಮೋಟೋ ವ್ಲಾಗಿಂಗು. ಸೊ ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಅದನ್ನು ಹೆಲ್ಮೆಟ್ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಾರಲ್ಲ, ಅದನ್ನು ಮೋಟೋ ವ್ಲಾಗಿಂಗ್ ಅಂತಾರೆ. ಸೊ ಈ ರೀತಿ ಎಲ್ಲ ಮಾಡೋದು ಕಂಟೆಂಟ್ ಕ್ರಿಯೇಷನ್. ಸೊ ಕಂಟೆಂಟು ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಏನು ಟ್ಯಾಲೆಂಟ್ ಇದೆ, ಜನರು ಏನು ಖುಷಿ ಪಡ್ತಾರೆ, ಜನರು ನಿಮ್ಮಲ್ಲಿ ಏನು ನೋಡಿ ಸಬ್ಸ್ಕ್ರೈಬ್ ಆಗಬೇಕು, ಫಾಲೋ ಆಗಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಇದನ್ನೆಲ್ಲ ನೀವು ರಿಸರ್ಚ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ನ ನೀವು ಪಾಯಿಂಟ್ ಆಫ್ ವ್ಯೂಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಏನು ಎತ್ತ, ಈ ರೀತಿ ಮಾಡೋದನ್ನೇ ಸೊ ಕಂಟೆಂಟ್ ಕ್ರಿಯೇಷನ್ ಅಂತ ಅನ್ನೋದು. ಸೊ ಇದಕ್ಕೆ ಯಾರೆಲ್ಲ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಇರಬೇಕು, ನಂದು ಅನ್ನೋದು ಏನಾದರೂ ಒಂದು ಇರಬೇಕು, ಫೇಸ್ ವ್ಯಾಲ್ಯೂ ಸಿಗಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಇವಾಗ ಕಂಟೆಂಟ್ ಕ್ರಿಯೇಷನಲ್ಲಿ ಫೇಸ್ ತೋರಿಸ್ಕೊಂಡು ಮಾಡಿದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲ ಗೈಸ್. ಫೇಸ್ಲೆಸ್ ಚಾನಲ್ಲು ಕೂಡ ಓಪನ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮ್ಮ ಒಂದು ವಾಯ್ಸ್ಗೆ ಫಾಲೋಯಿಂಗ್ ಆಗುತ್ತೆ, ನಿಮ್ಮ ಒಂದು ಟ್ಯಾಲೆಂಟಿಗೆ ಫಾಲೋಯಿಂಗ್ ಆಗುತ್ತೆ. ನನ್ನ ವಾಯ್ಸು ಚೆನ್ನಾಗಿಲ್ಲ, ನನ್ನ ಫೇಸು ಚೆನ್ನಾಗಿಲ್ಲ, ನಾನು ತೋರಿಸ್ಕೊಳ್ಳೋಕ್ಕೆ ಆಗಲ್ಲ, ಬಟ್ ನಾನು ಹೆಂಗೆ ಕಂಟೆಂಟ್ ಕ್ರಿಯೇಟರಲ್ಲಿ ಕಂಟೆಂಟ್ ಕ್ರಿಯೇಷನಲ್ಲಿ ಇದು ಬರೋದು ಗೈಸ್. ಇದೇನು ಅಂದರೆ ಒಂದು ಚಾನಲ್ನ ನೀವು ಎತ್ಬೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರಾಕೇಶ್ ಪ್ರಜ್ಜು ವ್ಲಾಗ್ಸ್ ಅಂತ ಮಾಡಿ, ರಾಕೇಶ್ ಪ್ರಜ್ಜು ಇವಾಗ ನಾನು ಫೇಸ್ ತೋರಿಸ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ರಾಕೇಶ್ ಪ್ರಜ್ಜು ಅನ್ನೋ ಹೆಸರನ್ನ ಹೈಲೈಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಎಕ್ಸ್ಟ್ರಾಡಿನರಿ ಗಾಡಿ ಇದೆ, ಕವಾಸಕ್ಕಿದೆ ಯಾವ್ದಾರ ಒಂದು, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಫೈ ಮಾಡಿಸ್ಬಿಟ್ಟು ನನ್ನದೇ ಆದ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ನೋಡ್ತೀನಿ. ಅಥವಾ ಅಂದರೆ ಒಂದು 2 ಲ್ಯಾಕ್ 3 ಲ್ಯಾಕ್ ಎಷ್ಟೊಂದು ಜನ ಹತ್ರ ಈ ಬೈಕ್ ಐತೆ ಅನ್ನೋ ಕ್ಯಾಟಗರಿಗೆ ಸೇರ್ಕೊಂಡ್ರೆ ಸೊ ಒಂದು ಸ್ವಲ್ಪ ಲೈಟಾಗಿ ಮಾಡಿಫಿಕೇಷನು, ಅಥವಾ ಯೂನಿಕ್ ಹೆಲ್ಮೆಟು, ಸೊ ಅಥವಾ ಮಾಸ್ಕು, ನಾನು ಮಕ್ಕ ತೋರ್ಸೋಂಗಿಲ್ಲ, ಮಕ್ಕ ಇದು ಮಾಡೋಂಗಿಲ್ಲ, ಮಾಸ್ಕು. ಸೊ ನನ್ನದೇ ಆದ ಒಂದು ಬಾಡಿ ಸ್ಟೈಲು, ನನ್ನದೇ ಆದ ಒಂದು ಏನಾರು ಒಂದು ಇರುತ್ತಲ್ಲ, ಇವಾಗ ಹೆಲ್ಮೆಟು,
ಒಂಥರ ಯೂನಿಕ್ ಆಗಿರೋ ಹೆಲ್ಮೆಟ್, ಮಾಡಿಫೈಡ್ ಹೆಲ್ಮೆಟ್ಟು, ಅಥವಾ ಗಾಡಿನೇ ಒಂದು ಸ್ವಲ್ಪ ಲೈಟಾಗಿ ಪೇಂಟಿಂಗಲ್ಲಿ ಒಂದು ಸ್ವಲ್ಪ ಮಾಡಿಫೈ ಮಾಡಿಸೋದು, ಈ ಥರ ಎಲ್ಲ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಮಾಡೋದು. ನನಗೆ ನನ್ನ ಫೇಸ್ಗೆ, ನನ್ನ ಬಾಡಿಗೆ ಯಾವುದೇ ಥರ ವ್ಯಾಲ್ಯೂ ಸಿಗೋಲ್ಲ, ಬಟ್ ಅದೊಂದು ಗಾಡಿಗೆ ತುಂಬ ವ್ಯಾಲ್ಯೂ ಸಿಗೋ ಚಾನ್ಸಸ್ ಇರುತ್ತೆ. ತುಂಬ ಫ್ಯಾನ್ ಪೇಜಸ್ ಅಂದರೆ ಫ್ಯಾನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಗಾಡಿನ ನೋಡಿ ನಿಮ್ಮನ್ನ ಕಂಡುಹಿಡಿಯೋ ಥರ, ಅಂದರೆ ನನ್ನ ಕಂಡುಹಿಡಿಯೋ ಥರ ಆಗುತ್ತೆ. ಸೊ ಇದು ಒಂದು ಕಂಟೆಂಟ್ ಕ್ರಿಯೇಷನ್ನೇ. ಸೊ ನಿಮಗೆ ಫೇಸ್ ಚೆನ್ನಾಗಿಲ್ಲ, ಫೇಸ್ ತೋರಿಸಲ್ಲ, ನನಗಿಷ್ಟ ಇಲ್ಲ, ಫ್ಯಾಮಿಲಿ ಬಿಡ್ತಾ ಇಲ್ಲ, ನಾನು ವಾಯ್ಸು ಕೂಡ ಹೇಳಲ್ಲ. ಸೊ ಗೈಸ್, ನಾನು ಫೇಸು ತೋರಿಸ್ತಾ ಇಲ್ಲ, ವಾಯ್ಸು ಕೊಡಲ್ಲ ಅಂದರೆ ಕಷ್ಟ, ವಾಯ್ಸ್ನಾದರೂ ಕೊಡಬೇಕಾಗುತ್ತೆ. ಸೊ ಅದನ್ನು ಕೂಡ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಇದ್ದರೆ ಡ್ರಾಯಿಂಗಲ್ಲಿ ಅಥವಾ ಡ್ಯಾನ್ಸು ಎಕ್ಸೆಟ್ರಾ ಡ್ಯಾನ್ಸಲ್ಲಿ ಫೇಸ್ ತೋರಿಸ್ಬೇಕಾಗುತ್ತೆ. ಫೇಸ್ ತೋರಿಸ್ತಿರೋನು ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ಅಥವಾ ಬೇರೆ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮೆಕ್ಯಾನಿಸಮ್ಮು, ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಆಟ ಸಾಮಾನು ಕಂಡುಹಿಡಿದು ಏನಾರ ಒಂದು ಈ ಥರ ಮಾಡ್ಕೊಂಡು ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತಿದ್ದಾರೆ. ಸೊ ಕಂಟೆಂಟ್ ಕ್ರಿಯೇಷನ್ ಬೆಸ್ಟ್ ಪ್ಲ್ಯಾಟ್ಫಾರ್ಮಾ, ಬರ್ಬೋದಾ ನಾನು, ಯಾವ ರೀತಿ, ಏನು, ಎತ್ತ? ಸೊ ಇದು ತುಂಬ ಕಷ್ಟಕರವಾದ ಪ್ರಶ್ನೆ ಗೈಸ್. ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಸೊ ಕಂಟೆಂಟ್ ಕ್ರಿಯೇಷನ್ಗೆ ನಾನಿವಾಗ ಹೋಗ್ಬೋದು, ಹೋದರೆ ನನ್ನ ಲೈಫ್ ಹೇಗೆ, ಎಷ್ಟು ದಿನ ಕಷ್ಟ ಬೀಳಬೇಕು, ಸೊ ನನಗೆ ಯಾವಾಗ ಸಕ್ಸಸ್ ಸಿಗುತ್ತೆ, ನಾನು ಎಷ್ಟು ಅರ್ನ್ ಮಾಡ್ಬೋದು. ಇವಾಗ ನಾನು ಅಂದಾಜು ಏನಿಲ್ಲ ಅಂದ್ರೂ 1000 ಸಬ್ಸ್ಕ್ರೈಬರ್ಸ್ ಬೇಗ ಮಾಡ್ತೀನಿ, 4000 ವಾಚ್ ಅವರ್ಸನ್ನು ನಾನು ಹೆಂಗಾರ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಅರ್ನಿಂಗ್ಸ್ ಯಾವ್ದು ರೀತಿ ಆಗುತ್ತೆ, ಒಂದು ವ್ಯೂಸಿಗೆ ಎಷ್ಟು ರೂಪಾಯಿ ಬರುತ್ತೆ, 1 ಅವರ್ ಅಥವಾ 10 ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಸೊ ಇದೆಲ್ಲ ತುಂಬ ಜನರಿಗೆ ಡೌಟ್ಸ್ ಇದ್ದೇ ಇರುತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇದಕ್ಕೆ ನೀವು ನನ್ನ ಹತ್ರನೇ ಅಲ್ಲ, ಯಾರ ಹತ್ರ ಹೋದ್ರೂ ಇದಕ್ಕೆ ಆನ್ಸರ್ ಸಿಗಲ್ಲ. ಇಷ್ಟು ಕ್ವಶನ್ಗೆ ಆನ್ಸರೇ ಸಿಗಲ್ಲ. ಯಾಕೆ ಅಂದರೆ ಕೆಲವೊಬ್ರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ, ಕೆಲವೊಬ್ರಿಗೆ ಒಂದೊಂದು ಥರ ಸಕ್ಸಸ್ ಸಿಗುತ್ತೆ, ಕೆಲವೊಬ್ರು ವೀಡಿಯೋಸ್ ಒಂದೊಂದು ಥರ ಓಡುತ್ತೆ, ಇನ್ನು ಕೆಲವ್ರು ವೀಡಿಯೋಸು ಇನ್ನೂ ಬೇರೆ ಥರ ಓಡುತ್ತೆ. ಅಂದರೆ ಯಾವ ಥರ ಅಂದರೆ ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ನೀವು ವೀಡಿಯೋ ಬಿಟ್ಟರೆ, ಸೊ ವೀಡಿಯೋ ಬಿಟ್ಟಿದ ತಕ್ಷಣ ಸ್ಟಾರ್ಟಿಂಗ್ 2 to 3 ಡೇಸು ಪೀಕ್ ಲೆವೆಲಲ್ಲಿ ಓಡುತ್ತೆ, 10,000 ವ್ಯೂಸು, 20,000 ವ್ಯೂಸು ಈ ಥರ ಓಡುತ್ತೆ. ಆವಾಗ ಒಂದು ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ. ಸೊ ಫಸ್ಟು ಡೇನೇ ಏನಿಲ್ಲ ಅಂದರೂ 2,000 3,000 ಇದು ವ್ಯೂಸು ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್. ಇವಾಗ ಜಾಯ್ನ್ ಆಗಿ ನನಗೀಗ ಜಸ್ಟ್ ಮಾನಿಟೈಸೇಷನ್ ಆನ್ ಆಗೈತೆ ನಂದು ಅಂತ ಅನ್ನೋ ಕ್ಯಾಟಗರಿಯವ್ರಿಗೆ ಮಾತ್ರ ಹೇಳ್ತಾ ಇರೋದು ಇದು. ಸೊ ಅವ್ರಿಗೆ ಬೇರೆ ಥರ ಅರ್ನಿಂಗ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಬಿಟ್ಟಿದ ತಕ್ಷಣ 2,000 5,000 ವ್ಯೂಸು 24 ಅವರ್ಸಲ್ಲಿ ಇವ್ರಿಗೆ ಬೇರೆ ಥರ ಆಗುತ್ತೆ. 1 ವೀಕಲ್ಲಿ 10,000 ಆಗೋದು, ಒಂದು ಅಂದಾಜು ಒಂದು 5K 6K ಆಗೋದು, ಈ ಥರದ್ದು ಬೇರೆ ಥರ ಪ್ರೈಸಿಂಗ್ ಇರುತ್ತೆ. 1 ಮಂತ್ ಒಳಗಡೆ ಒಂದು 12K 15K ಆಗೋದು 1 ಮಂತಲ್ಲಿ. ಅಂದರೆ ಫಸ್ಟ್ ಡೇ ಒಂದು 2K 3K ಆ ಥರ ಓಡ್ತಾ ಒಂದು 10K ಆಗೋದು. ಈ ರೀತಿ ಆಗಿದ್ರೆ ಒಂಥರ ಬೇರೆ ಥರ ಅರ್ನಿಂಗ್ಸ್ ಇರುತ್ತೆ. ಇನ್ನು ಕೆಲವ್ರದ್ದು ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಬಿಟ್ಟಾಗ 3 ಡಿಜಿಟ್ಸಲ್ಲಿ ಇರುತ್ತೆ, 259 333 444 450 600 999 ಒಳಗಡೆ. ಸೊ ಈ ರೀತಿ ಇರುತ್ತೆ 1 ಮಂತು 2 ಮಂತ್ಸು. 3ನೇ ತಿಂಗಳು 4ನೇ ತಿಂಗಳಿಗೆ ಏನಾಗುತ್ತೆ, ಏನೋ ಅದೊಂದು ಪೀಕ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ, ಆ ವೀಡಿಯೋದು ಪಟ್ ಅಂತ ಬೂಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ 2K 3K 4K 5K ವ್ಯೂಸ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಬೇರೆ ಥರ ಅರ್ನಿಂಗ್ಸ್ ಆಗುತ್ತೆ. ಸೊ 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಅದು ರನ್ನಿಂಗ್ ಆಗ್ತಿರೋದು. ಆವಾಗ ಅದು RMP ಏನೇನೋ ಕ್ಯಾಲ್ಕುಲೇಷನ್ ಆಗುತ್ತೆ. ಆವಾಗ ಅದರದ್ದೇ ಆದ ಪ್ರೈಸು ಅವರು ಆ ವಿಡಿಯೋ ಕೊಡ್ತಾರೆ. ಸೊ ಇವಾಗ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಯೂಟ್ಯೂಬಿಗೆ ಬರೋರಿಗೆಲ್ಲ ಸಿಂಪಲ್ಲಾಗಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ವೀಡಿಯೋ ಕಾಪಿರೈಟ್ಸ್ ಏನೂ ಬಿದ್ದಿಲ್ಲ, ಚೆನ್ನಾಗೈತೆ ವೀಡಿಯೋ. ಬಟ್ ಏನು ಅಂದರೆ ವ್ಯೂಸು ಡಬಲ್ ಡಿಜಿಟು 3 ಡಿಜಿಟಲ್ಲಿ ಅಷ್ಟೇ ಐತೆ. ಬಟ್ ನನ್ನ ಬೇರೆ ವೀಡಿಯೋಸ್ ಎಲ್ಲ 3 ಡಿಜಿಟು 4 ಡಿಜಿಟ್ಸ್ ಎಲ್ಲ ಕ್ರಾಸ್ ಆಗ್ಬಿಟ್ಟೈತೆ. ಬಟ್ ನನಗೆ ಈ ವಿಡಿಯೋ ಇಡೋಕ್ಕೆ ಇಷ್ಟ ಇರ್ತಾ ಇಲ್ಲ ಚಾನಲ್. ಆ ಥರ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಒಂದು ಸತಿ ಅಪ್ಲೋಡ್ ಆಗಿ ಕಾಪಿರೈಟ್ಸ್ ಸ್ಟ್ರೈಕು ಗೀಕು ಏನೂ ಬಿದ್ದಿಲ್ಲ ಅಂದರೆ ಆ ವಿಡಿಯೋನ ಮರ್ತುಬಿಡಿ, ಚಾನಲಲ್ಲೇ ಬಿಟ್ಬಿಡಿ. ಅದನ್ನು ತಲೆನೇ ಕೆಡಿಸ್ಕೋಬಾರ್ದು. ಒಂದು ಸತಿ ಅಪ್ಲೋಡ್ ಆಗಿ ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ಏನೂ ಬಿದ್ದಿಲ್ಲ ಪಬ್ಲಿಕಲ್ಲಿ ಅಂದರೆ ಅಪ್ಲೋಡ್ ಆಗಿ ಎಷ್ಟು ಒಂದು 10 ಜನ ನೋಡಿದ್ರು ಅಂದರೆ ಮುಗೀತು ಕತೆ. ಅದೊಂದು ವೀಡಿಯೋನ ಮರ್ತು ಬಿಡ್ಬೇಕು. ಯಾಕೆ ಅಂದರೆ ಯಾವಾಗ ಯಾವ ರೀತಿ ಹೆಂಗೆ ಬೂಮ್ ಆಗುತ್ತೋ ಯಾರಿಗೂ ಗೊತ್ತಿರಲ್ಲ. ಸೊ ಅದ್ರ ಪಾಡಿಗೆ ಅದು ಓಡಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಡೈಲಿ ಹೋಗ್ಬಿಟ್ಟು ಎಷ್ಟು ವ್ಯೂಸ್ ಹೊಡ್ತು, ಎಷ್ಟು ವ್ಯೂಸ್ ಆಯಿತು, ಎಷ್ಟು ಅವರ್ಸ್ ಬಂತು, ಇದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅರ್ನಿಂಗ್ಸು ಬೇಕಾದ್ರೆ ಅದರಿಂದನೇ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇದ್ಬಿಡ್ಬೋದು. ಸೊ ಆ ರೀತಿ ಇವಾಗ ನಾನು ಎಷ್ಟೊಂದು ವೀಡಿಯೋಸ್ ಬಿಟ್ಟಿದ್ದೀನಿ. ಕೆಲವೊಂದು ವೀಡಿಯೋಸು 2 ಡಿಜಿಟ್ಸ್ 3 ಡಿಜಿಟ್ಸ್ ಎಲ್ಲ ಐತೆ. ಈಗ ಕೆಲವೊಂದು ವೀಕಿಂದ ಒಂದು ಸ್ವಲ್ಪ ಲೋ ಆಗೈತೆ, 100 200 ಐತೆ. ನಂದು ಆ್ಯಕ್ಚುಲಿ 300 400 500ಗೆಲ್ಲ ಹೋಗೋ ಚಾನ್ಸಸ್ ಇರೋ ಚಾನಲ್ಲು. ನಾನು ಇವಾಗ ಅನ್ಎಕ್ಸ್ಪೆಕ್ಟೆಡ್ ಇವಾಗ ಓಕೆ ನಂದು ಪ್ರೀವಿಯಸ್ ವೀಡಿಯೋ 12 ವ್ಯೂಸು, ಅದ್ರ ಪ್ರೀವಿಯಸ್ ವೀಡಿಯೋ 17 ವ್ಯೂಸು, ನಾನು ತೆಗೆದುಬೋಣ, ಈ 3 ವೀಡಿಯೋ ತೆಗೆದುಬೋಣ ಅಂದರೆ
ಹಂಗೆ ಆಗಲ್ಲ. ಅದು ಯಾವಾಗ ಬೇಕಾದ್ರೂ ಓಡ್ಬೋದು. ನಾನು AI ಬಗ್ಗೆ ವೀಡಿಯೋ ಮಾಡಿದ್ದೀನಿ, ರೆಫರಲ್ ಕೋಡ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಇವಾಗ ನಾನು ಇಮಿಡಿಯೇಟಾಗಿ ನೋಡಿ ಅಂದರೆ ಯಾರೂ ನೋಡೋಲ್ಲ. ರೆಫರಲ್ ಕೋಡ್ ಬಗ್ಗೆ ಏನಾದರೂ ರಿಸರ್ಚ್ ಮಾಡಬೇಕಾದಾಗ ನಾನು ವೀಡಿಯೋ ಸಿಕ್ಕಿ ನೋಡ್ಬೋದು. ಯಾರಾದ್ರೂ AI ಬಗ್ಗೆ ರಿಸರ್ಚ್ ಮಾಡಬೇಕಾದಾಗ ನಾನು ವೀಡಿಯೋ ಸಿಕ್ಕಿ ನೋಡ್ಬೋದು. ಸೊ ಈ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋ ರಿಮೂವ್ ಮಾಡಬಾರ್ದು. ಕಾಪಿ ರೈಟ್ಸ್ ಬಿದ್ದು ಕಾಪಿ ರೈಟ್ ಸ್ಟ್ರೈಕ್ ಆಗಿ ಬೇಡ ಇದು ಬೇಡ, ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ರೆ ಮಾತ್ರ ಓಕೆ ಫೈನ್ ಅಂತ ತೆಗಿಬೇಕು. ಬಿಟ್ಟರೆ ಅಂದರೆ ಯೂಟ್ಯೂಬ್ ಕಡೆಯಿಂದ ರಿಸ್ಟ್ರಿಕ್ಟ್ ಆದರೆ ಮಾತ್ರ ತೆಗಿಬೇಕು ಅಂತ ಹೇಳ್ತಿದ್ದೀನಿ. ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಯೂಟ್ಯೂಬ್ ಕಡೆಯಿಂದ ರಿಸ್ಟ್ರಿಕ್ಟ್ ಆದರೆ ಮಾತ್ರ ತೆಗೀರಿ. ಇಲ್ವಾ ತಲೆ ಕೆಡಿಸ್ಕೊಬೇಡಿ, ಬಿಟ್ಬಿಡಿ. ಅದ್ರ ಪಾಡಿಗೆ ಅದು ಓಡಲಿ ಆರಾಮಾಗಿ. ಅದು ಯಾವಾಗ ಓಡುತ್ತೋ, 1 ವರ್ಷ ಆದಮೇಲೆ ಓಡುತ್ತೋ, 2 ವರ್ಷ ಆದಮೇಲೆ ಓಡುತ್ತೋ ಸೆಕೆಂಡ್ರಿ. ಇವಾಗ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೊಂದು ಕೊಡ್ತೀನಿ. ದೊಡ್ಡ ಯೂಟ್ಯೂಬ್ ಚಾನಲ್ ಇರುತ್ತಲ್ಲ, 100K 200K 300K ಬಿಡಿ, ಇದು ಬಿಟ್ಬಿಡಿ. 500 600 700 800 900 1 ಮಿಲಿಯನ್ ಈ ಥರ ಚಾನಲ್ಸ್ ಇರುತ್ತಲ್ಲ, ಅದನ್ನು ಹೋಗಿ ಆ ಚಾನಲ್ನ ಓಪನ್ ಮಾಡಿ, ಸ್ಕ್ರೋಲ್ ಮಾಡಿ, ಫುಲ್ಲು ಸ್ಕ್ರೋಲ್ ಮಾಡಿ, ಅವ್ರದ್ದು ಫಸ್ಟು ವೀಡಿಯೋ ನೋಡಿ. ಫಸ್ಟ್ ವೀಡಿಯೋ ಅವ್ರೇನಾರು ಈಗ ನೋಡಿಬಿಟ್ರೆ ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅದನ್ನು ಅವರು ಪ್ರೈವೇಟ್ ಮಾಡಿಬಿಡ್ಬೋದು ವೀಡಿಯೋನ. ಅದನ್ನು ಯಾಕೆ ಮಾಡಲ್ಲ? ಯಾಕಂದರೆ ಅದು ವ್ಯೂಸ್ ಹೋಗ್ತಾ ಇರುತ್ತೆ. ಆಮೇಲೆ ಅಬ್ಸರ್ವ್ ಮಾಡಿ, 600 700 800K ಇರೋರ್ದೆಲ್ಲ ಸೊ ಆ ವೀಡಿಯೋಸೂ ಕೂಡ 100K ದಾಟಿರುತ್ತೆ, 100K 200K ದಾಟಿರುತ್ತೆ. ಹಂಗಂದ್ರೆ ಏನರ್ಥ? ಬಿಟ್ಟಿದ ತಕ್ಷಣ 100K ಮುಟ್ಬಿಡ್ತಾ? ಚಾನ್ಸೇ ಇಲ್ಲ. ಅವ್ರದ್ದು 2 ಡಿಜಿಟ್ಸ್ 3 ಡಿಜಿಟ್ಸ್ 4 ಡಿಜಿಟ್ಸು ಇಷ್ಟರಲ್ಲೇ ಮ್ಯಾನೇಜ್ ಇತ್ತು. 4 ಡಿಜಿಟ್ಸ್ ಗಂಟ ಹೋಯ್ತಾನೆ ಇರಲಿಲ್ಲ. 1 ಡಿಜಿಟ್ 2 ಡಿಜಿಟ್ 3 ಡಿಜಿಟು ಅಷ್ಟೇ. 4 ಡಿಜಿಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಡಿಜಿಟ್ 1000 to 2000 ಹೋದರೆ. ಸ್ಟಾರ್ಟಿಂಗ್ ವಿಡಿಯೋ ಹೇಳ್ತಾರದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ. ಯಾಕಂದರೆ ಅವರು ಅದನ್ನೆಲ್ಲ ಬಿಟ್ಟು ಇರೋದಕ್ಕೇ ಇವಾಗ ಅದನ್ನು ಕೂಡ ಪುಷ್ ಆಯ್ತಾ ಇರುತ್ತೆ. ನೀವು ಡೈಲಿ ವೀಡಿಯೋಸ್ ಬಿಡೋದ್ರಿಂದ ಸೊ ಅವತ್ತು ಏನು ಬಿಡ್ತೀರೋ ಅದು ಮಾತ್ರ ಪುಷ್ ಆಗೋಲ್ಲ. ಅದನ್ನು ಕೂಡ ನೋಡೋರು ಇರ್ತಾರೆ, ನೋಡ್ತಾ ಇರ್ತಾರೆ, ಅದು ವ್ಯೂಸ್ ಹೋಯ್ತಾ ಇರುತ್ತೆ. ಅದರಿಂದನೂ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ, ಮಾನಿಟೈಸೇಷನ್ ಸ್ಟಾರ್ಟ್ ಆದಮೇಲೆ. ಇವಾಗ ಹೋಗಿ ನೀವು ಆ ವಿಡಿಯೋ ನೋಡಿದ್ರು ಕೂಡ ಆ ವಿಡಿಯೋಗೂ ಅವ್ರಿಗೆ ಫುಲ್ ವಿಡಿಯೋ ನೋಡಿದ್ರೆ ಅಮ್ಮಮ್ಮ ಅಂದರೆ ಏನು 1 ಪೈಸಾ 2 ಪೈಸಾ ಬರುತ್ತೆ. ಸೊ ಅದು ಒಂದೊಂದು ಪೈಸಾ ಒಂದೊಂದು ವೀಡಿಯೋಗಿಂದನೂ ಅಂದ್ಕೊಂಡ್ರೆ ಎಷ್ಟಾಗುತ್ತೋ ಅವ್ರಿಗೆ. ಸೊ ಆ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಿಮೂವ್ ಮಾಡಬಾರ್ದು. ಸೊ ಕಂಟೆಂಟ್ ಕ್ರಿಯೇಷನ್ಗೆ ಯಾರೆಲ್ಲ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಆದಷ್ಟು ಬೇಗ ಬನ್ನಿ ಗೈಸ್. ಯಾಕೆ ಅಂದರೆ ಈ ಫೀಲ್ಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಯಾಕೆ ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಟ್ಯಾಕ್ಸ್ನ ಸ್ಲಾಟ್ನ ಇದು ಮಾಡಬೇಕು. ಇದಕ್ಕೋಸ್ಕರ ಇದರದ್ದೇ ಆದ ಸಪ್ರೇಟ್ ಟ್ಯಾಕ್ಸ್ ಸ್ಲ್ಯಾಬ್ ಇದು ಮಾಡಬೇಕು ಅಂತೆಲ್ಲ ಒಂದು ಮಾತುಕತೆ ನಡೀತಿದೆ. ಸೊ ಹಂಗಂದರೆ ಲೆಕ್ಕ ಹಾಕಿ ಎಷ್ಟು ಜನ ಕಂಟೆಂಟ್ ಕ್ರಿಯೇಷನ್ಗೆ ಬರ್ತಾ ಇರ್ಬೋದು. ಸೊ IT ಎಂಪ್ಲಾಯೀಸು ಎಷ್ಟೋ ಜನರು ಕೆಲಸ ಕಳ್ಕೊಂಡ್ರು, ಕೆಲಸ ಹೊಂಟೋಯ್ತು ಅಂತಾರಲ್ಲ. ಸೊ ಅದರಲ್ಲಿ ಆಲ್ಮೋಸ್ಟ್ 30-40% ಜನ ಕಂಟೆಂಟ್ ಕ್ರಿಯೇಷನ್ಗೆ ಬರ್ತಿದ್ದಾರೆ. ಸೊ ಅವ್ರದ್ದು ಏನಾರು ಬಿಸ್ನೆಸ್ ಮಾಡ್ಕೊಂಡು ಅದ್ರ ಜೊತೆ ಕಂಟೆಂಟ್ ಮಾಡೋಣ ಅಂತ ಕಂಟೆಂಟ್ ಕ್ರಿಯೇಷನ್ ಮಾಡಕೊಂಡು ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಷನ್ಗೆ ಯಾರಾದರೂ ಬರಬೇಕು ಅಂತಿದ್ದರೆ ಸೊ ಆದಷ್ಟು ಬೇಗ ಬನ್ನಿ. ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಸೊ ಮುಂದಕ್ಕೆ ಹೋಗೋಣ, 2 ವರ್ಷ ಆದಮೇಲೆ ಹೋಗೋಣ, 3 ವರ್ಷ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ರೆ ನಿಮಗೆ ಲಾಸು. ಮತ್ತು ಯೂಟ್ಯೂಬ್ ಕಡೆಯಿಂದನೂ ತುಂಬ ರೂಲ್ಸ್ ಚೇಂಜ್ ಆಗ್ತಿದೆ. ಸೊ ಮುಂಚೆ ಆದರೆ 500 ಸಬ್ಸ್ಕ್ರೈಬರ್ಸ್ಗೆ ಮಾನಿಟೈಸೇಷನ್ ಆಯ್ತಿತ್ತು. ಇವಾಗ 1000 ಸಬ್ಸ್ಕ್ರೈಬರ್ಸು. ಮುಂಚೆ ಎಲ್ಲ ಒಂದೇ ಲೆವೆಲ್ ಇತ್ತು, ಇವಾಗ 2 ಲೆವೆಲ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಜಾಸ್ತಿ ಜನ ಚಾನಲ್ ಓಪನ್ ಮಾಡ್ತಿದ್ರೆ ಅದರಲ್ಲೂ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿಬಿಟ್ಟು 3 ಸ್ಟೆಪ್ ಇಟ್ಟರೂ ಇಡ್ತಾರೆ. ಅಂದರೆ 2000 ಸಬ್ಸ್ಕ್ರೈಬರ್ ಆದರೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ 5000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಅಥವಾ 10,000 8000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಈ ರೀತಿಯೆಲ್ಲ ಆ್ಯಡ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಮತ್ತು ಕಂಟೆಂಟ್ ಕ್ರಿಯೇಷನ್ ಆಗಿ ಬರೋಂಗಿದ್ರೆ ಆದಷ್ಟು ಒಂದು 2-3 ಪ್ಲ್ಯಾಟ್ಫಾರ್ಮಲ್ಲಿ ಪ್ಲ್ಯಾನ್ ಮಾಡ್ಕೊಬನ್ನಿ. ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಈ ಥರ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಈ ಥರ ರೀಲ್ಸ್ ಮಾಡಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ಇನ್ಸ್ಟಾಗ್ರಾಮಿಗೆ ರೀಲ್ಸಾಗಿ ಕೂಡ ಅಪ್ಲೋಡ್ ಮಾಡ್ಬೋದು, ಯೂಟ್ಯೂಬಲ್ಲಿ ಶಾರ್ಟ್ಸಾಗಿ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಡಬಲ್ ಡಮಾಕ ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆದಂಗೆ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಒಂದು 2-3 ಪ್ಲ್ಯಾಟ್ಫಾರ್ಮಲ್ಲಿ ಆಟ ಆಡೋ ಥರ ಬನ್ನಿ ಗೈಸ್. ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ನಿಮ್ಮ ಲಕ್ಕಿ ಹೇಗಿರುತ್ತೋ, ನಿಮ್ಮ ಸಬ್ಸ್ಕ್ರೈಬರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೋ, ನಿಮಗೆ ಎಷ್ಟು ಬೇಗ ಸಬ್ಸ್ಕ್ರೈಬರ್ ಆಯ್ತಾರೋ, ನಿಮ್ದು ಎಷ್ಟು ಬೇಗ ಮಾನಿಟೈಸೇಷನ್ ಆಗುತ್ತೋ ಅದ್ರ ಮೇಲೆ ಅರ್ನಿಂಗ್ಸು ಹೋಗುತ್ತೆ. ಸೊ ನೀವು ಒಬ್ಬೊಬ್ಬರು ಹೇಳ್ತಾರೆ ನಿಮಗೆ 1 ವ್ಯೂಸ್ಗೆ 1 ರೂಪಾಯಿ ಸಿಗುತ್ತೆ, 2 ವ್ಯೂಸ್ಗೆ 2 ರೂಪಾಯಿ ಸಿಗುತ್ತೆ, 100 ವ್ಯೂಸ್ ದಾಟಿದ ಮೇಲೆ ಬೇರೆ ಥರ ಹೋಗುತ್ತೆ. ಅದೆಲ್ಲ ಸುಳ್ಳು ಗೈಸ್. ವ್ಯೂಸ್ ಮೇಲೆ ದುಡ್ಡು ಬರೋದೇ ಇಲ್ಲ. ವ್ಯೂಸು 1 ಲ್ಯಾಕ್ 2 ಲ್ಯಾಕ್ ದಾಟಿದ್ರೂ ಅವರ್ಸ್ ಏನಾದ್ರೂ 10 hours 20 hours ಅಲ್ಲಿದ್ದರೆ ಅದ್ರ ಮೇಲೇ ಅವ್ರ ಅಮೌಂಟ್ ಕೊಡೋ ಅಂಥದ್ದು.
ಪೇಮೆಂಟ್ ಆಗೋ ಅಂಥದ್ದು. ಯಾವುದೇ ಕಾರಣಕ್ಕೂ ವ್ಯೂಸ್ ಮೇಲೆ ದುಡ್ಡು ಮಾಡೋಂಗಿದ್ದಿದ್ರೆ ಇಷ್ಟೊತ್ತು ಕಾಲ ಎಲ್ಲ ಕೋಟ್ಯಾಧಿಪತಿಗಳಾಗೋಯ್ತಿದ್ರು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಫ್ರಾಡು ಅದೆಲ್ಲ. ಅಂದರೆ ಆ ಥರ ವೀಡಿಯೋಸ್ನೆಲ್ಲ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಆ ಥರ ವೀಡಿಯೋಸ್ನೆಲ್ಲ ನೋಡಿ ಮೋಟಿವೇಟ್ ಆಗೋಕ್ಕೆ ಹೋಗ್ಬೇಡಿ. ನೋಡಿ ಬೇಜಾರಿಲ್ಲ, ಬಟ್ ಮೋಟಿವೇಟ್ ಆಗಬೇಡಿ. ಒಂದು ವ್ಯೂಸ್ಗೆ ₹1 ಅಂದರೆ ನನ್ನ ಚಾನಲಲ್ಲಿ 1,00,000 ವ್ಯೂಸ್ ಹೋಗ್ಬಿಟ್ರೆ ಸಾಕು, ನನಗೆ ಒಂದು 5,000 ಜನ ಗೊತ್ತು, ನಾನೇ ಒಂದು 10 ವೀಡಿಯೋ ಬಿಟ್ಟರೆ ಅದೇ 1,00,000 ಓಡ್ಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಬರಬೇಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾರು ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಒಂದು ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.